ಕೊರೋನಾ ಕಾಲದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಬಗ್ಗೆ ಕಾಂಗ್ರೆಸ್ ತನಿಖೆ ಮಾಡೋದಕ್ಕೆ ಮುಂದಾಗಿದೆ. ಬುಡಾ ಸಂಕಷ್ಟದಲ್ಲಿ ಸಿಲುಕಿ ಸುಸ್ತಾಗಿರುವಂತಹ ಕಾಂಗ್ರೆಸ್ಗೆ ಈಗ ಕೊರೋನಾಸ್ತ್ರ ಬಿಜೆಪಿ ವಿರುದ್ಧ ಹೋರಾಡೋದಕ್ಕೆ ಬೂಸ್ಟರ್ ಡೋಸ್ ನೀಡಿದ್ರೆ ಅತ್ತ ಕೇಸರಿ ನಾಯಕರಿಗೆ ಕೊರೋನಾ ಹಗರಣದ ಸೋಂಕು ತಗುಲೋ ಸಾಧ್ಯತೆ ಹೆಚ್ಚಾಗಿದೆ. ಕಾಂಗ್ರೆಸ್ ಕೈಗೆ ಸಿಕ್ತು ಕೊರೋನಾಸ್ತ್ರ. ಕೋವಿಡ್ ಅಕ್ರಮದ ತನಿಖೆಗೆ ಸರ್ಕಾರ ಅಸ್ತು. ಕೊರೋನಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಈ ಮಹಾಮಾರಿ ವೈರಸ್ಗೆ ಅದೆಷ್ಟೋ ಜನ ನರಳಿ ಬಲಿಯಾಗಿದ್ರು. ಕಿಲ್ಲರ್ ಕೊರೋನಾ ಇಡೀ ರಾಜ್ಯ ದೇಶವನ್ನ ಹಿಂಡಿ ಹಿಪ್ಪೆ ಮಾಡಿತು. ಕೊರೋನಾ ಕಾಲದಲ್ಲಿ ಬಿಜೆಪಿ ಸರ್ಕಾರ ಪಿಪಿಇ ಕಿಟ್, ರೆಮಿಡಿಸಿವಿರ್ ಇಂಜೆಕ್ಷನ್, ಕೊರೋನಾ ಉಪಕರಣಗಳನ್ನು ಖರೀದಿಸಿತ್ತು. ಆದರೆ ಖರೀದಿಯಲ್ಲಿ ಗೋಲ್ಮಾಲ್ ಆಗಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಈಗಿರೋ ಕಾಂಗ್ರೆಸ್ ಸರ್ಕಾರ ಕೊರೋನಾ ಅಕ್ರಮದ ಬಗ್ಗೆ ನಿವೃತ್ತ ನ್ಯಾಯಮೂರ್ತಿ ಜಾನ್ ಮೈಕಲ್ ಕುನ್ಹಾ ಆಯೋಗಕ್ಕೆ ವರದಿ ನೀಡುವಂತೆ ಹೇಳಿತ್ತು. ಈಗ ಅದೇ ವರದಿ ಆಧಾರದಲ್ಲಿ ಕಾಂಗ್ರೆಸ್ ಸರ್ಕಾರ ತನಿಖೆ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ. ಹೌದು, ಕೋವಿಡ್ ಅಕ್ರಮದ ತನಿಖೆಗೆ ಎಸ್ಐಟಿ ರಚಿಸಲು ಸಿದ್ದರಾಮಯ್ಯ ಸರ್ಕಾರ ತೀರ್ಮಾನಿಸಿದೆ. ಸಚಿವ ಸಂಪುಟ ಸಭೆಯಲ್ಲಿ ಎಸ್ಐಟಿ ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಡಲಾಯಿತು. ಸಬ್ ಕಮಿಟಿ ತನ್ನ ಏನು ಶಿಫಾರಸನ್ನ ಕ್ಯಾಬಿನೆಟ್ಗೆ ಒಪ್ಪಿಸಬೇಕಾಗಿತ್ತು, ಒಪ್ಪಿಸಿದ್ವಿ. ಆ ಹಿನ್ನೆಲೆಯೊಳಗೆ ಇವತ್ತು SIT ಮಾಡೋದು ನಿರ್ಣಯ ಮಾಡಿದ್ದೀವಿ. ಇನ್ನೊಂದು 2-3 ದಿವಸದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಆದೇಶಗಳೆಲ್ಲ ಹೊರಡ್ತಾವೆ. ಬಿಜೆಪಿ ನಾಯಕರಿಗೆ ಟೆನ್ಷನ್. ಎಸ್, ಕೊರೋನಾ ಕಾಲದ ಹಗರಣ ತನಿಖೆಗೆ ಇಳಿದಿರೋ ಸರ್ಕಾರದ ಕೈಗೆ ಬ್ರಹ್ಮಾಸ್ತ್ರ ಸಿಕ್ಕಿದ್ದು ಆಗಿನ ಸಿಎಂ, ಬಿಜೆಪಿ ಸಚಿವರು ಸೇರಿ ಕೆಲವರಿಗೆ ಕಂಟಕ ಶುರುವಾಗಿದೆ. ಅಷ್ಟಕ್ಕೂ ಅವರು ಯಾರ್ಯಾರು ಅಂತ ನೋಡೋದಾದ್ರೆ, ಯಾರಿಗೆ ಸಂಕಷ್ಟ? BS ಯಡಿಯೂರಪ್ಪ ಮಾಜಿ ಸಿಎಂ, ಶ್ರೀರಾಮುಲು ಮಾಜಿ ಸಚಿವ, ಸುಧಾಕರ್ ಮಾಜಿ ಆರೋಗ್ಯ ಸಚಿವ, ಬಸವರಾಜ ಬೊಮ್ಮಾಯಿ ಮಾಜಿ ಗೃಹ ಸಚಿವ, ಆರ್ ಅಶೋಕ್ ಮಾಜಿ ಕಂದಾಯ ಸಚಿವ, ಶಶಿಕಲಾ ಜೊಲ್ಲೆ ಮಾಜಿ ಸಚಿವೆ, KS ಈಶ್ವರಪ್ಪ ಮಾಜಿ ಸಚಿವ, ಭೈರತಿ ಬಸವರಾಜ್ ಮಾಜಿ ಸಚಿವ. ಇನ್ನು ಕೋವಿಡ್ ಹಗರಣದ ಕಾಲದಲ್ಲಿ ಟಾಸ್ಕ್ ಫೋರ್ಸ್ ಕಮಿಟಿ ಮುಖ್ಯಸ್ಥರಾಗಿದ್ದ ಸಂಸದ ಡಾಕ್ಟರ್ CN ಮಂಜುನಾಥ್ಗೂ ಸಂಕಷ್ಟ ಫಿಕ್ಸ್ ಎನ್ನಲಾಗ್ತಿದೆ. ಯಾಕಂದರೆ ಟಾಸ್ಕ್ ಫೋರ್ಸ್ ಬಗ್ಗೆ ಕುನ್ಹಾ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಕಾಂಗ್ರೆಸ್ ಗಾಳಿಯಲ್ಲಿ ಗುಂಡು ಹೊಡೆದಿದೆ. ಸರ್ಕಾರದ ನಡೆ ವಿರುದ್ಧ ಆರ್ ಅಶೋಕ್ ಕಿಡಿ. ಇನ್ನು ಸರ್ಕಾರದ ಈ ಕ್ರಮದ ವಿರುದ್ಧ ಕೇಸರಿ ಪಡೆ ಕೆಂಡಾಮಂಡಲವಾಗಿದೆ. ಅದರಲ್ಲೂ ಆರ್ ಅಶೋಕ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕೋವಿಡ್ ಹಗರಣದ್ದು ಪೂರ್ತಿ ತನಿಖೆ ಏನು ಬಂದಿಲ್ಲ. ಪಾರ್ಟ್ ಬಂದಿದೆ, ಒಂದು ಪಾರ್ಟ್ 1 KGF ಪಾರ್ಟ್, KGF 2 ಅಂತ ಇತ್ತಲ್ಲ, ಹಂಗೆ KGF ಪಾರ್ಟ್ ಅಂತ ಒಂದು ಬಂದಿದೆ. ಒಂದು ಅದೇ ಬಂದಿದೆ ಮಧ್ಯಂತರ ವರದಿ. ಮೂಡಾದು ಹಂಗೆ ಅಲ್ಲ, ಸಾರಿ, ಕೆಂಪಣ್ಣ ವರದಿ, ಕೆಂಪಣ್ಣ ಆಯೋಗ ಯಾವುದು ಡಿನೋಟಿಫಿಕೇಶನ್ ಅರ್ಕಾವತಿ, ಅದು ಪಾರ್ಟ್ 1 KGF, ಪಾರ್ಟ್ 2 KGF 2 ಫಿಲಮ್ ರಿಲೀಸ್ ಆಗಿದೆಯಲ್ಲ, ಅದನ್ನ ಯಾಕೆ ಮಾಡ್ತಾ ಇಲ್ಲ? ಎರಡು ಬರೀ ಟ್ರೈಲರ್ಗಳೇ ನೋಡ್ತಾ ಇದ್ದೀರಿ ನಾವು. ಫುಲ್ ಪಿಕ್ಚರ್ ರಿಲೀಸ್ ಮಾಡಿ ಅದನ್ನು. SIT ಮೂಲಕ ಬಿಜೆಪಿ ನಾಯಕರಿಗೆ ಬಿಸಿ ಮುಟ್ಟಿಸಲು ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದ್ದು, ಕೇಸರಿ ಕಲಿಗಳು ವಿಚಾರಣೆ ಎದುರಿಸ್ತಾರ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊರೋನಾ ಕಾಲದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಬಗ್ಗೆ ಕಾಂಗ್ರೆಸ್ ತನಿಖೆ ಮಾಡೋದಕ್ಕೆ ಮುಂದಾಗಿದೆ. ಬುಡಾ ಸಂಕಷ್ಟದಲ್ಲಿ ಸಿಲುಕಿ ಸುಸ್ತಾಗಿರುವಂತಹ ಕಾಂಗ್ರೆಸ್ಗೆ ಈಗ ಕೊರೋನಾಸ್ತ್ರ ಬಿಜೆಪಿ ವಿರುದ್ಧ ಹೋರಾಡೋದಕ್ಕೆ ಬೂಸ್ಟರ್ ಡೋಸ್ ನೀಡಿದ್ರೆ ಅತ್ತ ಕೇಸರಿ ನಾಯಕರಿಗೆ ಕೊರೋನಾ ಹಗರಣದ ಸೋಂಕು ತಗುಲೋ ಸಾಧ್ಯತೆ ಹೆಚ್ಚಾಗಿದೆ. ಕಾಂಗ್ರೆಸ್ ಕೈಗೆ ಸಿಕ್ತು ಕೊರೋನಾಸ್ತ್ರ. ಕೋವಿಡ್ ಅಕ್ರಮದ ತನಿಖೆಗೆ ಸರ್ಕಾರ ಅಸ್ತು. ಕೊರೋನಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಈ ಮಹಾಮಾರಿ ವೈರಸ್ಗೆ ಅದೆಷ್ಟೋ ಜನ ನರಳಿ ಬಲಿಯಾಗಿದ್ರು. ಕಿಲ್ಲರ್ ಕೊರೋನಾ ಇಡೀ ರಾಜ್ಯ ದೇಶವನ್ನ ಹಿಂಡಿ ಹಿಪ್ಪೆ ಮಾಡಿತು. ಕೊರೋನಾ ಕಾಲದಲ್ಲಿ ಬಿಜೆಪಿ ಸರ್ಕಾರ ಪಿಪಿಇ ಕಿಟ್, ರೆಮಿಡಿಸಿವಿರ್ ಇಂಜೆಕ್ಷನ್, ಕೊರೋನಾ ಉಪಕರಣಗಳನ್ನು ಖರೀದಿಸಿತ್ತು. ಆದರೆ ಖರೀದಿಯಲ್ಲಿ ಗೋಲ್ಮಾಲ್ ಆಗಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಈಗಿರೋ ಕಾಂಗ್ರೆಸ್ ಸರ್ಕಾರ ಕೊರೋನಾ ಅಕ್ರಮದ ಬಗ್ಗೆ ನಿವೃತ್ತ ನ್ಯಾಯಮೂರ್ತಿ ಜಾನ್ ಮೈಕಲ್ ಕುನ್ಹಾ
ಆಯೋಗಕ್ಕೆ ವರದಿ ನೀಡುವಂತೆ ಹೇಳಿತ್ತು. ಈಗ ಅದೇ ವರದಿ ಆಧಾರದಲ್ಲಿ ಕಾಂಗ್ರೆಸ್ ಸರ್ಕಾರ ತನಿಖೆ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ. ಹೌದು, ಕೋವಿಡ್ ಅಕ್ರಮದ ತನಿಖೆಗೆ ಎಸ್ಐಟಿ ರಚಿಸಲು ಸಿದ್ದರಾಮಯ್ಯ ಸರ್ಕಾರ ತೀರ್ಮಾನಿಸಿದೆ. ಸಚಿವ ಸಂಪುಟ ಸಭೆಯಲ್ಲಿ ಎಸ್ಐಟಿ ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಡಲಾಯಿತು. ಸಬ್ ಕಮಿಟಿ ತನ್ನ ಏನು ಶಿಫಾರಸನ್ನು ಕ್ಯಾಬಿನೆಟ್ಗೆ ಒಪ್ಪಿಸ್ಬೇಕಾಗಿತ್ತು, ಒಪ್ಪಿಸಿದ್ವಿ. ಆ ಹಿನ್ನೆಲೆಯೊಳಗೆ ಇವತ್ತು SIT ಮಾಡೋದು ನಿರ್ಣಯ ಮಾಡಿದ್ದೀವಿ. ಇನ್ನೊಂದು 2-3 ದಿವಸದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಆದೇಶಗಳೆಲ್ಲ ಹೊರಡ್ತಾವೆ. ಬಿಜೆಪಿ ನಾಯಕರಿಗೆ ಟೆನ್ಷನ್. ಎಸ್, ಕೊರೋನಾ ಕಾಲದ ಹಗರಣ ತನಿಖೆಗೆ ಇಳಿದಿರೋ ಸರ್ಕಾರದ ಕೈಗೆ ಬ್ರಹ್ಮಾಸ್ತ್ರ ಸಿಕ್ಕಿದ್ದು ಆಗಿನ ಸಿಎಂ, ಬಿಜೆಪಿ ಸಚಿವರು ಸೇರಿ ಕೆಲವರಿಗೆ ಕಂಟಕ ಶುರುವಾಗಿದೆ. ಅಷ್ಟಕ್ಕೂ ಅವರು ಯಾರ್ಯಾರು ಅಂತ ನೋಡೋದಾದ್ರೆ, ಯಾರಿಗೆ ಸಂಕಷ್ಟ? BS ಯಡಿಯೂರಪ್ಪ ಮಾಜಿ ಸಿಎಂ, ಶ್ರೀರಾಮುಲು ಮಾಜಿ ಸಚಿವ, ಸುಧಾಕರ್ ಮಾಜಿ ಆರೋಗ್ಯ ಸಚಿವ, ಬಸವರಾಜ ಬೊಮ್ಮಾಯಿ ಮಾಜಿ ಗೃಹ ಸಚಿವ, ಆರ್ ಅಶೋಕ್ ಮಾಜಿ ಕಂದಾಯ ಸಚಿವ, ಶಶಿಕಲಾ ಜೊಲ್ಲೆ ಮಾಜಿ ಸಚಿವೆ, KS ಈಶ್ವರಪ್ಪ ಮಾಜಿ ಸಚಿವ, ಭೈರತಿ ಬಸವರಾಜ್ ಮಾಜಿ ಸಚಿವ. ಇನ್ನು ಕೋವಿಡ್ ಹಗರಣದ ಕಾಲದಲ್ಲಿ ಟಾಸ್ಕ್ ಫೋರ್ಸ್ ಕಮಿಟಿ ಮುಖ್ಯಸ್ಥರಾಗಿದ್ದ ಸಂಸದ ಡಾಕ್ಟರ್ CN ಮಂಜುನಾಥ್ಗೂ ಸಂಕಷ್ಟ ಫಿಕ್ಸ್ ಎನ್ನಲಾಗ್ತಿದೆ. ಯಾಕಂದ್ರೆ ಟಾಸ್ಕ್ ಫೋರ್ಸ್ ಬಗ್ಗೆ ಕುನ್ಹಾ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಕಾಂಗ್ರೆಸ್ ಗಾಳಿಯಲ್ಲಿ ಗುಂಡು ಹೊಡೆದಿದೆ. ಸರ್ಕಾರದ ನಡೆ ವಿರುದ್ಧ ಆರ್ ಅಶೋಕ್ ಕಿಡಿ. ಇನ್ನು ಸರ್ಕಾರದ ಈ ಕ್ರಮದ ವಿರುದ್ಧ ಕೇಸರಿ ಪಡೆ ಕೆಂಡಾಮಂಡಲವಾಗಿದೆ. ಅದರಲ್ಲೂ ಆರ್ ಅಶೋಕ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕೋವಿಡ್ ಹಗರಣದ್ದು ಪೂರ್ತಿ ತನಿಖೆ ಏನು ಬಂದಿಲ್ಲ. ಪಾರ್ಟ್ ಬಂದಿದೆ, ಒಂದು ಪಾರ್ಟ್ 1 KGF ಪಾರ್ಟ್, KGF 2 ಅಂತ ಇತ್ತಲ್ಲ, ಹಂಗೆ KGF ಪಾರ್ಟ್ ಅಂತ ಒಂದು ಬಂದಿದೆ. ಒಂದು ಅದೇ ಬಂದಿದೆ, ಮಧ್ಯಂತರ ವರದಿ. ಮೂಡಾದು ಹಂಗೆ ಅಲ್ಲ, ಸಾರಿ, ಕೆಂಪಣ್ಣ ವರದಿ, ಕೆಂಪಣ್ಣ ಆಯೋಗ ಯಾವುದು, ಡಿನೋಟಿಫಿಕೇಶನ್ ಅರ್ಕಾವತಿ, ಅದು ಪಾರ್ಟ್ 1 KGF, ಪಾರ್ಟ್ 2 KGF 2 ಫಿಲಮ್ ರಿಲೀಸ್ ಆಗಿದೆಯಲ್ಲ, ಅದನ್ನ ಯಾಕೆ ಮಾಡ್ತಾ ಇಲ್ಲ? 2 ಬರೀ ಟ್ರೈಲರ್ಗಳೇ ನೋಡ್ತಾ ಇದ್ದೀರಿ ನಾವು. ಫುಲ್ ಪಿಕ್ಚರ್ ರಿಲೀಸ್ ಮಾಡಿ ಅದನ್ನು. SIT ಮೂಲಕ ಬಿಜೆಪಿ ನಾಯಕರಿಗೆ ಬಿಸಿ ಮುಟ್ಟಿಸಲು ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದ್ದು, ಕೇಸರಿ ಕಲಿಗಳು ವಿಚಾರಣೆ ಎದುರಿಸ್ತಾರ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.